ದಿನ ಬಾಬಾ ಸಾಹೇಬರ ಪರಿನಿಬ್ಬಾಣದ ದಿನವಾದ ಈ ದಿನ ನೊಂದ ದಲಿತದ ಬಾಂಧವರೆಲ್ಲ ಸೇರಿ ಇವತ್ತು ಬಾಬಾ ಸಾಹೇಬರ ಪರಿಕಲ್ಪನೆಯ ಏನಿದೆ ಚಿನ್ನದ ಪುತ್ಥಳಿಯನ್ನು ನನ್ನ ಪರಿಕಲ್ಪನೆಯ ಬಾಬಾ ಸಾಹೇಬರ ಚಿನ್ನದ ಪುತ್ಥಳಿಗೆ ನಾವೆಲ್ಲ ಸಹಕಾರ ಕೊಡ್ತೀವಿ ಅಂತ ರಾಜ್ಯದ ಎಲ್ಲ ರಾಜಕಾರಣಿಗಳು, ಅಧಿಕಾರಿಗಳು, ಹೋರಾಟಗಾರರು, ಚಿಂತಕರು ಎಲ್ಲರೂ ಕೂಡ ಸಹಕಾರ ನಮಗೆ ಜೊತೆಗೆ ಬಾಬಾ ಸಾಹೇಬ್ ಅಭಿಮಾನಿಗಳು ಸಂಕಲ್ಪ ತೊಟ್ಟಿದ್ದಾರೆ. ಮುಂದಿನ 2027 ಏಪ್ರಿಲ್ 14ಕ್ಕೆ 2 ವರ್ಷ ಕಾಲಾವಕಾಶ ಕೊಟ್ಟು ರಾಜ್ಯಾದ್ಯಂತ ಎಲ್ಲ ದಲಿತರಿಂದ 100 ರೂಪಾಯಿನ ಕಲೆಕ್ಷನ್ ಮಾಡಿ ಅದ್ರ ಜೊತೆಗೆ ಎಲ್ಲಾ ಸಮುದಾಯದವರು ಕೊಡ್ಬೋದು. ಯಾರಿಗೂ ನಿರ್ಬಂಧ ಏನಿಲ್ಲ. ನಮ್ಮ ದಲಿತರು 1 ರೂಪಾಯಿ ಕೊಡಲೇಬೇಕು ಅಂತ ನಿರ್ಬಂಧ ಹಾಕಿದ್ದೀವಿ. ಅವರ ಶ್ರಮದಾನದಿಂದ ಚಿನ್ನದ ಪುತ್ಥಳಿಯನ್ನ ಮಾಡಿ ವಿಶ್ವ ದಾಖಲೆ ಬರೀತಕ್ಕಂಥ ಕೆಲಸನ ಕರ್ನಾಟಕದ ಜನತೆ ನಾವು ಅವರ ಸಹಕಾರದೊಂದಿಗೆ ಮಾಡ್ತೀವಿ ಅಂತ ಹೇಳಿ ಸಂದರ್ಭ ತಿಳಿಸ್ತೀವಿ. ರಾಜ್ಯದಲ್ಲಿ ಯಾರು ಈ ತರ ಕಾರ್ಯಕ್ರಮಗಳು ಮಾಡಿರಲಿಲ್ಲ. ನಾವು ದಲಿತರು ಅಂಬೇಡ್ಕರ್ ಫೋಟೋ ತಂದು ಜಯಂತಿನೇ ಆಗ್ಲಿ ಪರಿನಿಬ್ಬಾಣನೆ ಅರಮನೆ ಮೈದಾನದಲ್ಲಿ ಮಾಡಿಲ್ಲ. ಮಾಡ್ಲೇಬೇಕು ಅಂತ ಪಣ ತೊಟ್ಟು ಮಾಡ್ಬೇಕು ಅಂತೇಳಿ ನಾ ಎಲ್ಲ ಹಿರಿಯರ ಇವರು ನಮ್ಮ ಪುರುಷೋತ್ತಮನ್ ಅಂತ ಮೇಯರ್, ಮಾಜಿ ಮೇಯರ್ ಮೈಸೂರು, ಇವರೆಲ್ಲರ ಜೊತೆ ಚರ್ಚೆ ಮಾಡಿ ಇವರೆಲ್ಲರೂ ಸಹಕಾರ ಕೊಟ್ಟು ಬೆಂಬಲ ಕೊಟ್ಟೋದಕ್ಕೆ ನಾವು ಧೈರ್ಯ ಮಾಡಿ ಇವತ್ತು ನಮ್ಮ ಗೃಹ ಸಚಿವರಾದಂತ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಮತ್ತೆ ಸಾಮಾಜಿಕ ಕಲ್ಯಾಣ ಇಲಾಖೆ ಸಚಿವರಾದಂತಹ ಮಾದೇವಪ್ಪ ಸಾಹೇಬರು, ಪ್ರಿಯಾಂಕಾ ಸಾಹೇಬರು, ಇವರು ಮತ್ತೆ ನಮ್ಮ ಸಮುದಾಯದ ಶಾಸಕರಾದ ಮಹೇಂದ್ರ ತಮ್ಮಣ್ಣನವರು, ಪ್ರಸಾದ್ ಅಬ್ಬಯ್ಯನವರು, ಆನೇಕಲ್ ಶಿವಣ್ಣವರು ಇರ್ಬೋದು, ಮತ್ತೆ ನಮ್ಮ ಸಿಮೆಂಟ್ ಮಂಜು ಅವರು ಇರ್ಬೋದು, ಸಮೃದ್ಧಿ ಮಂಜುನಾಥ್ ಇರ್ಬೋದು, ಎಲ್ಲರೂ ಕೂಡ ನನಗೆ ಸಹಕಾರವನ್ನ ಎಲ್ಲಾ ರೀತಿಯಲ್ಲೂ ಸಹಕಾರ ಕೊಟ್ಟಿದ್ದಾರೆ. ನಮ್ಮ ಎಡಬಲ ಸಮುದಾಯದ SC/ST ನಾಯಕರುಗಳೆಲ್ಲ ಸಹಕಾರ ಕೊಟ್ಟಿದ್ದಾರೆ. ಸಚಿವರುಗಳು, ಶಾಸಕರುಗಳು ಎಲ್ಲರೂ, ನಮ್ಮ ಜಾರಕಿಹೊಳಿ ಇರ್ಬೋದು, ಜಮೀರಣ್ಣ ಇರ್ಬೋದು, ಎಲ್ಲರೂ ಸಹಕಾರ ಕೊಟ್ಟು ಇವತ್ತು ಈ ಕೆಲಸವನ್ನು ಮಾಡಿದ್ದೀನಿ. ಮುಂದಿನ ದಿನ ಅವರ ಸಹಕಾರ ನಮ್ಮ ಹತ್ರ ಇರ್ತದೆ ಅಂತ ಹೇಳಿದ್ದಾರೆ. ನಾವು ಈ ಕಾರ್ಯನ ಮಾಡಲಿಕ್ಕೆ ಮಾಧ್ಯಮ ಮಿತ್ರರ ಸಹಕಾರನೂ ಕೂಡ ಬೇಕಾಗುತ್ತೆ. ಈ ವಿಚಾರವಾಗಿ ಮುಂದಿನ ದಿನ ಭೀಮ ಸಂಕಲ್ಪ ಏನ್ ತೊಟ್ಟಿದ್ದವೋ 2024ಕ್ಕೆ ಇದೇ ಅರಮನೆ ಮೈದಾನದಲ್ಲಿ, 2027ಕ್ಕೆ ಇದೇ ಅರಮನೆ ಮೈದಾನದಲ್ಲಿ ಚಿನ್ನದ ಪುತ್ಥಳಿಯನ್ನ ಸಮರ್ಪಿಸ್ತೀವಿ. ನಾವು ಕೂಗೇನಿಲ್ಲ, ಇದು ಲಾಸ್ಟ್ ಅವಕಾಶ ದಲಿತರಿಗೆ. ಕಾಂಗ್ರೆಸ್ಗೆ ಈ ಮುಖಾಂತರ, ಮಾಧ್ಯಮದ ಮುಖಾಂತರ ದಯವಿಟ್ಟು ಬಿತ್ತರಿಸಿ ಕಾಂಗ್ರೆಸ್ನ ರಾಹುಲ್ ಗಾಂಧಿ ಅವ್ರಿಗೆ, AICC ಅಧ್ಯಕ್ಷ ಆದಂತ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ, ಮತ್ತೆ ಇಲ್ಲಿ KPCC ಅಧ್ಯಕ್ಷ ಆದಂತ ಶಿವಕುಮಾರ್ ಅವ್ರಿಗೆ, ಸಿದ್ದರಾಮಯ್ಯ ಅವ್ರಿಗೆ ಈ ವೇದಿಕೆ ಮುಖಾಂತರ ಹೇಳ್ತಾ ಇದ್ದೀನಿ, ಶಿವಕುಮಾರ್ ಅವರೇ, ತಾವು ದಯವಿಟ್ಟು ನಿಮ್ಮ ಅಧ್ಯಕ್ಷತೆಯಲ್ಲಿ ನೀವು ಎಲ್ಲಾ ಭಾಷಣದಲ್ಲಿ ಹೇಳ್ಕೊಂಡಿದ್ದೀರಿ, ದಲಿತರಿಂದ ನಾನು ಮುಂದುವರೆದಿದ್ದೀನಿ, ದಲಿತ ಓಟಿಂದ ನಾನು ಮೇಲ್ ಬಂದಿದ್ದೀನಿ ಅಂತ ಭಾಷಣದಲ್ಲಿ ಹೇಳಿದ್ರು ತುಣುಕುಗಳು ನಮ್ಮ ಹತ್ರ ಇದಾವೆ. ದಯವಿಟ್ಟು ನೀವು KPCC ಅಧ್ಯಕ್ಷರಿದ್ದೀರಿ, ನಿಮ್ಗೊಂದು ಅವಕಾಶ ಇದೆ, ನೀವು KPCC ಅಧ್ಯಕ್ಷ ಇದ್ದೀರಿ. ನಾವು AICC ಅಧ್ಯಕ್ಷನ ಕೇಳಕ್ಕಾಗಲ್ಲ, ಯಾಕೆಂದ್ರೆ ಅವರು ಕರ್ನಾಟಕದವರು, ನಮ್ಮವರೇ ಅವರೇ, ದಲಿತನೇ ಮಾಡಿ ಅಂತ ಅವ್ರನ್ನೇ ಕೇಳಕ್ಕಾಗಲ್ಲ ಅವರು. ಹಾಗಾಗಿ ನೀವು ನಿಮ್ಮ ಸ್ಥಾನಮಾನ, ಗೌರವ ಏನು ಇದೆಯೋ ದಲಿತರ ಮೇಲೆ ಅಭಿಮಾನ ಆಗಿದ್ದೇ ದಲಿತ ಮುಖ್ಯಮಂತ್ರಿನ ಮಾಡಿ ಅಂತ ನಾವು KPCC ಅಧ್ಯಕ್ಷರಂತ ಶ್ರೀಯುತ DK ಶಿವಕುಮಾರ್ ಅಲ್ಲಿ ಮನವಿ ಮಾಡ್ತೀವಿ, ಸಿದ್ದರಾಮಯ್ಯನವರಲ್ಲೂ ಮನವಿ ಮಾಡ್ತೀವಿ. ಇವತ್ತು ಒಂದು ಅವಕಾಶ, ಅಭಿಮಾನ ಕಾಂಗ್ರೆಸ್ ಮೇಲೆ, ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂಥ ದಲಿತರ ಮೇಲೆ ಅಭಿಮಾನ ಇದ್ರೆ ಮಾಡಿ, ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ದಲಿತ ಮುಖ್ಯಮಂತ್ರಿ ಮಾಡ್ಲಿಲ್ಲ ಅಂತಂದ್ರೆ ನಾವು ದಲಿತರು ಯಾರು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಇರಲ್ಲ. ಇದು ಕಟ್ಟಿಟ್ಟು ಬುತ್ತಿ. ಇದು ಏನಾಗುತ್ತೆ ಅನ್ನೋದ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಎದುರಿಸಬೇಕಾಗುತ್ತೆ. ದಲಿತ ಮುಖ್ಯಮಂತ್ರಿ ಈ ಟರ್ಮಲ್ಲಿ ಮಾಡಿಲ್ಲ ಅಂತಂದ್ರೆ ಎಷ್ಟು ದಿನ ಮಾಡಿಲ್ಲ ಅಂತಂದ್ರೆ ಕಾಂಗ್ರೆಸ್ ಪಕ್ಷ AICC ಅಧ್ಯಕ್ಷ ಕರೆಯೋರ್ಗೆ ಹೇಳ್ತೀವಿ, ನೀವು ನಮ್ಮ ಸಮುದಾಯದವರು ಅಂತ ನಾವು ಬಂದು ನಿಮ್ಮನ್ನು ಕೇಳಿಲ್ಲ. AICC ಅಧ್ಯಕ್ಷ ಬೇರೆಯವರೇ ಇದ್ರೆ ಬಂದು ಕೇಳ್ತಾ ಇದ್ವಿ. ಈ ಮಾಧ್ಯಮದ ಮುಖಾಂತರ KPCC ಅಧ್ಯಕ್ಷ ಅಂತ ಶಿವಕುಮಾರ್ ಅವ್ರು ಕೇಳ್ಕೊತೀವಿ, ದಯವಿಟ್ಟು ನೀವು ದಲಿತ ಮುಖ್ಯಮಂತ್ರಿ ಮಾಡಿದಂತ ಕೀರ್ತಿ ನಿಮ್ಗೆ ಸಲ್ತದೆ, ದಯವಿಟ್ಟು ದಲಿತ ಮುಖ್ಯಮಂತ್ರಿ ಮಾಡಿ. ನೀವಾಗ್ಲಿಕ್ಕೆ ನಮ್ಗೆ ಅಭ್ಯಂತರ ಏನಿಲ್ಲ. ನಿಮ್ಮ ಸಮುದಾಯದವರು ಬೇಕಾದಷ್ಟು ಜನ ಎಲ್ಲಾ ಪಕ್ಷದಲ್ಲೂ ಆಗಿದ್ದಾರೆ, ಬಟ್ ನಮ್ಮ ದಲಿತರು ಒಬ್ರು ಆಗ್ಲಿಲ್ಲ. ನಾವು 1.25 ಕೋಟಿ ಜನಸಂಖ್ಯೆ ಇದ್ದೀವಿ. 1.25 ಕೋಟಿನೂ ಕಾಂಗ್ರೆಸ್ಗೆ 1 ಕೋಟಿ ಮೇಲೆ ಮತಗಳಾಗ್ತಾ ಇದ್ದೀವಿ. ನಮ್ಗೆ ಅನ್ಯಾಯ ಆಗ್ತಾ ಇದೆ. ದಯವಿಟ್ಟು KPCC ಅಧ್ಯಕ್ಷ ಆದಂತ DK ಶಿವಕುಮಾರ್ ಅವರು ದಯಮಾಡಿ ಈ ಬಾರಿ ನಮ್ಮ ದಲಿತರಿಗೆ ಅವಕಾಶ ಮಾಡಿಕೊಡ್ಬೇಕು. ಸಿದ್ದರಾಮಯ್ಯನವ್ರಿಗೂ ಈ ಕೀರ್ತಿ ಸಲ್ತದೆ. ನೀವು ದಲಿತರ ಪರ, ಅಹಿಂದ ಪರ ಅಂತ ಹೇಳ್ತಾ ಇದೀರಿ. ಅಹಿಂದ ಅಧ್ಯಕ್ಷರು ಅಂತ ಒಪ್ಪಿ ಇವತ್ತು ನಿಮ್ಮ ಅಧ್ಯಕ್ಷತೆ ಸರ್ಕಾರ ಬರ್ಲಿಕ್ಕೆ, ಶಿವಕುಮಾರ್ ನಿಮ್ಮ ನೇತೃತ್ವದಲ್ಲಿ ಬರ್ಲಿಕ್ಕೆ ದಲಿತರು ಪೂರ್ತಿ ಪ್ರಾಮಾಣಿಕವಾಗಿ ನಿಮ್ಮ ಪಕ್ಷಕ್ಕೆ ಓಟ್ ಹಾಕಿದ್ದೀವಿ. ನಾವು ನಮ್ಮನ್ನ ಕೈ ಬಿಡಬೇಡಿ, ನಾವು ಕೇಳ್ಕೊತಾ ಇಲ್ಲ, ನಾವು ಹೇಳ್ತಾ ಇದ್ದೀವಿ. ನೀವೇನಾದ್ರೂ ದಲಿತ ಮುಖ್ಯಮಂತ್ರಿ ಮಾಡಿಲ್ಲ ಅಂತಂದ್ರೆ ಮುಂದಿನ ದಿನ ಯಾರು ಕಾಂಗ್ರೆಸ್ ಪಕ್ಷದಲ್ಲಿ ಇರಲ್ಲ. ನಾನು KPCC ನಲ್ಲಿ ಉಪಾಧ್ಯಕ್ಷ ಇದ್ದೀನಿ SC ವಿಂಗ್ ಅಲ್ಲಿ. ನೀವು ಮಾಡಿಲ್ಲ ಅಂತಂದ್ರೆ ನಾವು ರಾಜೀನಾಮೆ ಕೊಡ್ಬೇಕಾಗತ್ತೆ. ದಯವಿಟ್ಟು ದಲಿತ ಮುಖ್ಯಮಂತ್ರಿ ಮಾಡಿ ಅಂತ ಹೇಳ್ತೀವಿ. Come on.
शरणं गच्छामि संघं शरणं गच्छामि ಬಣ್ಣ